ಇನ್ನೊಂದು ಸರ್, ಅಂದರೆ ನಿಮ್ಮ ಪ್ರೀತಿಯ ತಂಗಿ ಚೈತ್ರ ಅವರು ಏನು ಹೇಳ್ತೀರಾ? ಅಂದರೆ ನೀವು ಮುಂಚೆ ಕೇಳಿದ್ರಾ ಅಥವಾ ಅವ್ರ ಬಗ್ಗೆ ನೋಡಿದ್ರಾ, ಭೇಟಿ ಆಗಿದ್ರಾ, ಅಥವಾ ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ನೋಡಿದ್ದ ಏನು ಅಂತ ಸರ್? ಇಲ್ಲ, ಚೈತ್ರನ್ ಬಗ್ಗೆ ನನಗೆ ಹೊರಗಡೆ ಗೊತ್ತಿರಲಿಲ್ಲ, ಅಷ್ಟಾಗಿ ಗೊತ್ತಿರಲಿಲ್ಲ. ಹೆಸರು ಕೇಳಿದ್ದೆ, ಈ ಥರದೊಬ್ಬರು ಭಾಷಣಕಾರ್ತಿ ಇದ್ದಾರೆ, ತುಂಬ ರೆಬೆಲ್ ಅನ್ನೋದನ್ನು ಕೇಳಿದ್ದೆ ನಾನು. ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ನೋಡಿ ನಿಮ್ಗೆ ಏನು ಅನಿಸ್ತು ಅಂತ? ಬಿಗ್ ಬಾಸ್ ಮನೇಲಿ ಆಕೆ ನೋಡಿದಾಗ ಇದು ಇಷ್ಟೊಂದು ರೆಬೆಲ್ ಅಂತ ಹೇಳಿದ್ರಲ್ಲ, ತುಂಬ ಮಗು ಥರ ಆಡ್ತಾಳಲ್ಲ ಈ ವ್ಯಕ್ತಿ ಅಂತ ಅನಿಸಿದುಂಟು. ಹೌದು, ಪ್ರತಿಯೊಬ್ಬರಿಗೂ ಆ ಸೈಡ್ ಇದ್ದೇ ಇರುತ್ತೆ. ನಾವು ನಮ್ಮ ಸಾಮಾಜಿಕ ಜೀವನದಲ್ಲಿ ಆ ಥರ ಇದ್ದಿರ್ಬೋದು, ಬಟ್ ಪರ್ಸ್ನಲ್ ಲೈಫ್ ಅಂತ ಬಂದಾಗ ಎಲ್ಲರೂ ಮಗುವಾಗಿರ್ತಾರೆ. ನನಗೆ ಅಲ್ಲೇ ಕನೆಕ್ಟ್ ಆಗಿದ್ದು ಚೈತ್ರ. ಇಷ್ಟು ರೆಬೆಲ್ ಆ್ಯಟಿಟ್ಯೂಡ್ ಇರೋವಂಥ ವ್ಯಕ್ತಿಲೂ ಕೂಡ ಒಂದು ಮಗು ಇದೆ ಅನ್ನೋದೇ ನನಗೆ ಕನೆಕ್ಟ್ ಆಗಿದ್ದು. ನಮ್ಮಿಬ್ಬರ ಮಧ್ಯೆ ಒಂದಷ್ಟು ಆಯಿತು, ಏನೋ ಒಂದಷ್ಟು ಅಸಮಾಧಾನಗಳಾಯಿತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂತು. ಸೊ ಅದೆಲ್ಲ ಮೀರಿ ಒಂದು ಬಾಂಡ್ ಚೆರಿಶ್ ಆಗುತ್ತೆ ಮನೇಲಿ ಅಂದರೆ ಅದು ತುಂಬ ಜೆನ್ಯೂನ್ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಅಂದರೆ ಆ ಬಾಂಡಿಂಗ್ ಬಗ್ಗೆ ಸರ್, ಒಂದು ಅಣ್ಣ ತಂಗಿ, ನಮ್ಮ ಇದರಲ್ಲಿ ಇಂಡಸ್ಟ್ರಿಯಲ್ಲಿ ಅಣ್ಣ ತಂಗಿ ಫೇಮಸ್ ಅಂದರೆ ಶಿವಣ್ಣ ಮತ್ತು ರಾಧಿಕಾ. ಆ ಥರದಲ್ಲೇ ನಿಮ್ಮದೊಂದು ಫೋಟೋ ಕೂಡ ಇದು ರಿವೀಲ್ ಆಗಿತ್ತು. ಆ ಬಾಂಡಿಂಗ್ ಬಗ್ಗೆ ಏನು ಹೇಳ್ತೀರಿ ಸರ್ ಅಂತ? ಅಂದರೆ ಅವ್ರ ಪ್ರೀತಿಯಿಂದ ಕೂಡ ಪ್ರತಿಯೊಂದಕ್ಕೆ ಏನೇ ಆಗಲಿ ನಿಮ್ಮ ಆಶೀರ್ವಾದ ಪಡ್ಕೋತಿದ್ರು, ಅವ್ರ ಹಿಂದ್ಗಡೆ ಏನೇ ಮಾಡಿದ್ದಾಗಲಿ ಅಥವಾ ಒಂದು ಸಲಹೆ ಅಂತ ನಿಮ್ಮನ್ನು ಕೇಳ್ತಾ ಇದ್ದಿದ್ರು. ಆ ಮೂಮೆಂಟಲ್ಲಿ ನಿಮಗೆ ಆ ಬಾಂಡಿಂಗ್ ಅಂದರೆ ಮನೇಲಿ ಆ ಥರದ್ದು ಪ್ರೀತಿ ಸಿಕ್ಕಿರಲ್ಲ, ಒಂದು ಹೊರಗಡೆ ಹೋದಾಗ ಅದು ಸಿಕ್ಕಾಗ ನಿಮ್ಗೆ ಆ ಮೂಮೆಂಟಲ್ಲಿ ಏನು ಅನಿಸ್ತು ಅಂತ ಚೈತ್ರ ಅವ್ರನ್ನ ನೋಡಿ? ತುಂಬ ಇಷ್ಟಪಟ್ಟಂಥ ವ್ಯಕ್ತಿ ನಾನು ಮನೇಲಿ ಚೈತ್ರ. ನಾನು ಅದು ಯಾವಾಗಲೂ ಹೇಳ್ತಿದ್ದೆ, ಆ ಒಂದು ಸಂಬಂಧನ ನಾನು ಹೊರಗಡೆನೂ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ನನಗೆ ತುಂಬ ಇಷ್ಟವಾದಂಥ ವ್ಯಕ್ತಿ ಚೈತ್ರ. ಅದು ಆಗ್ತಿತ್ತು, ಆಟಕ್ಕೋಸ್ಕರ ಒಂದಷ್ಟು ಜಗಳಗಳು ಇವೆಲ್ಲ ಕಾಮನ್ನು. ಅವೆಲ್ಲ ಮೀರಿ ಯಾವಾಗ ಆ ವ್ಯಕ್ತಿಗೆ ಒಂದಷ್ಟು ವಿಷಯಗಳು ರಿಯಲೈಸ್ ಆಗಕ್ಕೆ ಶುರುವಾಯಿತು, ಇಲ್ಲ ನಾನು ಮಾಡಿದ ತಪ್ಪಿರ್ಬೋದೇನೋ, ನನ್ನ ಅಣ್ಣಂಗೆ ಏನೋ ತಪ್ಪು ಮಾಡ್ಬಿಟ್ನೇನೋ ಅಂತ ಅವ್ರು ರಿಯಲೈಸ್ ಆದಾಗ ಮತ್ತೆ ಬಂದು ನನ್ನ ಹತ್ರ ಅದೇ ವಾರದಲ್ಲಿ ಸಾರಿ ಕೇಳಿದ್ದುಂಟು. ಅದಾದಮೇಲೆ ನನ್ನ ಹತ್ರ ನಡ್ಕೊಂಡಿದ್ದ ರೀತಿ, ನನ್ನ ಜೊತೆ ಬಿಹೇವ್ ಮಾಡಿದ ರೀತಿ ಬೇರೆ ಇತ್ತು. ಸೊ ಆವಾಗ ನಾನು ಇದನ್ನು ಕ್ಯಾರಿ ಮಾಡೋದು ತಪ್ಪಾಗುತ್ತೆ ಅಂದ್ಬಿಟ್ಟು ಮತ್ತೆ ಆಕೆನ ಒಪ್ಕೊಂಡು. ಆ್ಯಂಡ್ ಚೈತ್ರ ಎಲ್ಲೇ ಕಿರ್ಚಾಡಿದ್ರು, ಯಾರೇ ಅವಳಿಗೆ ಎದುರುತ್ರ ಕೊಟ್ಟರು ಅವಳು ಸುಮ್ಮನಾಗ್ತಿರ್ಲಿಲ್ಲ. ಬಟ್ ನಾನು ಹೇಳಿದಾಗ ಸುಮ್ಮನಾಗ್ತಿದ್ಲು. ಬೇಡ ಚೈತ್ರ, ತಪ್ಪಾಗುತ್ತೆ, ಸುಮ್ಮನಿದ್ಬಿಡು ಅಂದಾಗ ಸುಮ್ಮನಾಗೋಳು. ಸೊ ಇದು ಒಬ್ಬ ವ್ಯಕ್ತಿಗೆ ಇನ್ನೊಂದು ವ್ಯಕ್ತಿ ಕೊಡೋವಂಥ ರೆಸ್ಪೆಕ್ಟ್ ಅಂತ ನಾನು ಭಾವಿಸೋದು. ಸೊ ನಮ್ಮಿಬ್ಬರು ಬಾಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಸಿಬ್ಲಿಂಗ್ಸ್ ಇಲ್ಲ ಯಾರು, ನನಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೂ ಇಲ್ಲ. ಸೊ ಆ ಬಾಂಡ್ ನನಗೆ ತುಂಬ ಜೆನ್ಯೂನಾಗಿ ನಾನು ಫೀಲ್ ಮಾಡ್ತೀನಿ. ಅಂದರೆ ಒಂದು ಟಾಸ್ಕ್ ವಿಚಾರ ಆಗುತ್ತೆ ಸರ್. ಅಂದರೆ ಜೋಡಿ ನೀವು ಟಾಸ್ಕ್ ಆಡಿದಾಗ ನಿಮ್ಮ ಜೊತೆನಾಗೆ ಇದ್ದು ಒಬ್ಬರು ನಾಮಿನೇಟ್ ಆಗಬೇಕಂದಾಗ ನೀವು ಅವಾಗ ಆಗ್ತೀರಾ, ನೀವು ಸೇವಾಗಮ್ಮ ನಾನು ಆಗ್ತೀನಿ ನಾಮಿನೇಟ್ ಅಂತ ನೀವು ಆಗ್ತೀರಾ. ಬಟ್ ನೆಕ್ಸ್ಟ್ ಮೂಮೆಂಟಲ್ಲೇ ಪ್ಲೇಟ್ ಚೇಂಜ್ ಮಾಡಿಬಿಡ್ತಾರೆ. ಶಿಶಿರ್ ನನಗೆ ಬೇಡ, ಇನ್ನೂ ಟಫ್ ಕಾಂಪಿಟೇಟರ್ ಅಂದರೆ ಪಾರ್ಟ್ನರ್ ಬೇಕು ಅನ್ನೋದು ರೀತಿಯಲ್ಲಿ ಅವರು ನಿಮ್ಮನ್ನು ಬಿಟ್ಕೊಟ್ಬಿಡ್ತಾರೆ. ಅಂದರೆ ನೀವು ಇಷ್ಟೆಲ್ಲ ಅವರಿಗೋಸ್ಕರ ಮಾಡಿದ್ದು ಏನೋ ಗೇಮ್ ಅಂತ ಮಾಡಿದ್ರು ಅಥವಾ ತಂಗಿ ಅದೇನೋ ನೆಕ್ಸ್ಟ್, ಬಟ್ ಹೀಗೆಲ್ಲ ಮಾಡಿದಾಗ ಬಟ್ ಅವರು ನಿಮ್ಗೆ ಉಲ್ಟಾ ಹೊಡೆದಾಗ ಆ ಮೂಮೆಂಟಲ್ಲಿ ನಿಮ್ಮ ಮೆಂಟಾಲಿಟಿ ಹೇಗಿತ್ತು ಅಂತ, ಅದಾಗ ಏನು ಅನಿಸ್ತು ಅಂತ? ಇಂಥವ್ರಿಗೆ ನಾನು ಈ ಥರ ಮಾಡ್ಬಿಟ್ನಾ ಅಂತ. ಒಂದು, ಆ ನಾಮಿನೇಷನ್ ಬಗ್ಗೆ ನಂಗೆ ರಿಗ್ರೆಟ್ಸ್ ಇರಲಿಲ್ಲ. ನಾನು ಇವಳು ಹಿಂಗೆ ಮಾಡಿಬಿಟ್ಲು, ಅವಳಿಗೋಸ್ಕರ ನಾನು ಅದನ್ನು ಮಾಡಿದ್ದೆ ಅನ್ನೋ ರಿಗ್ರೆಟ್ಸ್ ನನಗಿರಲಿಲ್ಲ. ಬಟ್ ಅವಶ್ಯಕತೆ ಇರಲಿಲ್ಲ ಅನ್ನೋ ಸಿಟ್ಟು ನನಗಿತ್ತು. ನಾನು ರಿಯಾಕ್ಟ್ ಮಾಡೋದಂಥ ರೀತಿ ನೀವೆಲ್ಲರೂ ನೋಡಿರ್ತೀರ ಟಿ ವಿಲಿ. ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ದೆ. ಯಾಕಂದರೆ ಅದಕ್ಕೆ ಮುಂಚಿನ ಟಾಸ್ಕಲ್ಲಿ, ಮಣ್ಣು ತೆಗಿಯೋ ಟಾಸ್ಕಲ್ಲಿ ನಮಗೆ ಪಾಯಿಂಟ್ಸ್ ಬಂದಿರಲ್ಲ, 0 ಬಂದಿರುತ್ತೆ. ಮತ್ತೆ ಬೋನಸ್ ಪಾಯಿಂಟ್ ದಾಳಿಕೋರರಿಗೆ ಕೊಡ್ತೀವಿ ಅಂದ್ಬಿಟ್ಟು ಇನ್ನೊಂದು ರೌಂಡ್ ಆಡಿಸ್ತಾರೆ. ಅಲ್ಲಿ ಹೋಗು ಬೋನಸ್ ಪಾಯಿಂಟ್ ಎತ್ಕೊಂಡ್ಬಂದಿರ್ತೀನಿ ನಾನು ಹೋಗ್ಬಿಟ್ಟು ನಮ್ಮ ಟೀಮ್ಗೋಸ್ಕರ. ಸೊ ಇದೆಲ್ಲ ನೋಡಿರ್ತಾಳೆ. ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು. ಗ್ರಾಸರಿ ಟಾಸ್ಕಲ್ಲಿ ನಂಬರ್ 1 ಬಂದಿದ್ವಿ ನಾವು, ಸ್ಟ್ಯಾಚ್ಯೂ ಟಾಸ್ಕಲ್ಲಿ ನಂಬರ್ 1 ಬಂದಿದ್ವಿ. ಸೊ ಇದೆಲ್ಲ ನೋಡ್ಬಿಟ್ಟು ಮತ್ತೆ ಟ್ರಂಪ್ ಕಾರ್ಡ್ ಚೂಸ್ ಮಾಡ್ತಾಳಲ್ಲ ಏನಕ್ಕೆ ಅನ್ನೋ ಸಿಕ್ಕಾವಡೆ ಫ್ರಸ್ಟ್ರೇಷನ್ ಇತ್ತು. ಅದನ್ನೆಲ್ಲ ತೀರಿಸ್ಕೊಂಡೆ. ಹೌದು, ತೀರಿಸ್ಕೊಂಡ್ಮೇಲೆ ನನಗೆ ಅವತ್ತು ರಾತ್ರಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಅನಿಸಿದ್ದು, ಎಷ್ಟು ದಿನ ಈ ಬ್ಯಾಗೇಜ್, ಏನಕ್ಕೆ ಅವಶ್ಯಕತೆ ಇದೆ. ಆ್ಯಂಡ್ ಆವಾಗಲೇ ನನ್ನ ಫ್ರೆಂಡ್ಸ್, ಮನೇಲಿ ಇದ್ದಿದ್ದು ಫ್ರೆಂಡ್ಸ್ ಹೇಳಿದ್ದು, ನೀನು ಇದನ್ನು ಮಾಡ್ತಿರೋ, ನೀನು ಇಲ್ಲಿ ಬಂದಿರೋ ಉದ್ದೇಶ ಏನು, ಯಾರಿಗೋಸ್ಕರ ಆಡ್ತಿದ್ಯಾ, ನಿನ್ನ ನೋಡೋ ಜನಕ್ಕೆ ನೀನು ಕೊಡ್ತಿರೋ ಉತ್ತರ ಏನು, ನೀನು ಬೆಲ್ಟೆಲ್ಲ ಕಿತ್ತಾಕ್ ಹೋಗ್ಬಿಟ್ರೆ ನಿನ್ನನ್ನು ಇಷ್ಟಪಡ್ತಿರೋರು ಏನು ಮಾಡಬೇಕು. ಸೊ ಅಂದಾಗ ಮತ್ತೆ ಆಟ ಕಂಟಿನ್ಯೂ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಡೇ ನಾನು ಹೌದು, ನಂಗೆ ಆ ವ್ಯಕ್ತಿ ಮುಖ ನೋಡೋಕ್ಕೂ ಇಷ್ಟ ಇರ್ತಿರ್ಲಿಲ್ಲ. ಬಟ್ ಗೇಮ್ ಅಂತ ಬಂದಾಗ ಅದನ್ನೆಲ್ಲ ಸೈಡ್ಗಿಟ್ಟು ಆಡಲೇಬೇಕಾಗತ್ತೆ. ಸೊ ಅದೇ ನಿಟ್ಟಿನಲ್ಲಿ ಬಾಟಮ್ ಟೇಬಲಲ್ಲಿ ಇದ್ದವರು ಟಾಪ್ 3ಗೆ ಬರ್ತೀವಿ ಅದೊಂದು ಪರ್ಫಾರ್ಮೆನ್ಸ್ ಆದಮೇಲೆ. ಆ್ಯಂಡ್ ಅದಾದಮೇಲೆ ನಾನು ಅಂದ್ಕೊಂಡಿದ್ದು, ಇದನ್ನು ಡೈಲಿ ಕ್ಯಾರಿ ಮಾಡೋದಕ್ಕಿಂತ ಅದಕ್ಕೆ ಅಂತ ಒಂದು ವೇದಿಕೆ ಸಿಗುತ್ತೆ. ಆ ವೇದಿಕೆಯಲ್ಲಿ ನನ್ನ ಫ್ರಸ್ಟ್ರೇಷನ್ನ ಹೊರಗಡೆ ಹಾಕಿ ನನ್ನ ಕೋಪನ ತೋರಿಸ್ಬೇಕು ಅಂತ. ಅದು ಸಿಕ್ಕಿದ್ದೆ ನನಗೆ ನಾಮಿನೇಷನ್ ಅಂತ. ನಾಮಿನೇಷನ್ ಅವಳನ್ನು ಡೈರೆಕ್ಟಾಗಿ ನಾಮಿನೇಟ್ ಮಾಡ್ತೀನಿ. ಅವಳಿಗೆ ಹೇಳೋದು ಅದೇ, ನೀನು ಯಾವತ್ತೂ ನಂಬಲ್ಲ ನಾನು. ಬಟ್ ನಮ್ಮಿಬ್ಬರದು ಅದೇನು ಬಾಂಡಿಂಗ್ ಇದೆ ಅದನ್ನಂತೂ ಮುರ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಬಟ್ ಯಾವತ್ತೂ ನಂಬಲ್ಲ, ನಿನ್ನ ನಾಮಿನೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾಮಿನೇಟು ಮಾಡಿದ್ದೆ, ಕಳಪೆನೂ ಕೊಟ್ಟಿದ್ದೆ ಆ ವಾರ. ಸೊ ಅಲ್ಲಿ ನಾನು ತೀರಿಸ್ಕೊಂಡು ಅಲ್ಲಿಗೆ ಬಿಟ್ಟೆ. ಇನ್ಸಿಡೆಂಟ್ ಆದಮೇಲೆ ಒಂದು ಸ್ವಲ್ಪ ಇವರಿಂದ ಎಷ್ಟು ಬೇಕೋ ಅಷ್ಟರಲ್ಲೇ ಇರಬೇಕು, ಒಂದು ಸ್ವಲ್ಪ ಡೇಂಜರು ಆ ಥರದ್ದು ಏನಾದರೂ ಅನಿಸ್ತಾ ನಿಮ್ಗೆ ಅಂತ? ಅವಾಗ ಅಂದರೆ ನಂಬಾರ್ದು ಅಂತ ಅನಿಸುತ್ತೆ ಹೊರತು ಅವರಿಂದ ದೂರ ಇರಬೇಕು ಅಂತ ಅನಿಸಿರಲಿಲ್ಲ. ಸೊ ನಂಬೋದು ಬಿಡೋದು ಅದು ನನ್ನ ಪರ್ಸ್ನಲ್ಗೆ ಬಿಟ್ಟಿರುತ್ತೆ. ಇವಾಗ ಅವ್ರೇನಾದರೂ ಹೇಳಿದಾಗ ನಾನು ನಂಬಿಟ್ರೆ ನಾನು ಮತ್ತೆ ಲೂಸರ್ ಆಗಿ ಹೋಗ್ತೀನಿ. ಸೊ ನಂಬಾರ್ದು. ನಂಬಿಕೆ ಅನ್ನೋ ವಿಚಾರದಲ್ಲಿ ಅವ್ರು ಎಷ್ಟು ಹೇಳ್ತಾರೋ ಅದನ್ನು
ತೊಗೊಂಡು ನನಗೆ ಅನ್ಸಿದ್ದನ್ನು ತೊಗೊಂಡು ಮಿಕ್ಕಿದ್ದು ಬಿಟ್ಬಿಡ್ಬೇಕು ಅನ್ನೋದ್ರಲ್ಲೇ ಇದ್ದೆ. ಅದಾದಮೇಲೆ ಮತ್ತೆ ಅವ್ರು ನನ್ನನ್ನು ಯಾವತ್ತೂ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಬರಲಿಲ್ಲ ಅಥವಾ ಬೇರೆ ರೀತಿ ಏನು ನಂಬಿಸೋದಕ್ಕೆ ಬರಲಿಲ್ಲ. ಅವ್ರ ಪಾಡಿಗೆ ಅವರು ಅದನ್ನು ಬಿಟ್ಬಿಟ್ರು. ಅದಾದಮೇಲೆ ನಮ್ಮಿಬ್ಬರು ರಿಲೇಷನ್ಶಿಪ್ ಇನ್ನೂ ಸುಧಾರಿಸ್ತಾ ಹೋಯಿತು ಆ್ಯಂಡ್ ಅಲ್ಲೊಂದು ಜೆನ್ಯೂನಿಟಿ ಅನ್ನೋದು ಹುಟ್ಕೋತಾ ಹೋಯಿತು. ಇನ್ನೊಂದು ಸರ್, ಅವರಿಬ್ಬರು ಜಗಳದಲ್ಲಿ ತ್ರಿವಿಕ್ರಮ್ ಮತ್ತು ಚೈತ್ರ ಅವ್ರ ಜಗಳದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಒಂದು ಸ್ವಲ್ಪ ಅವರು ಮಾತಾಡ್ತಾರೆ. ನೀವು ಅಲ್ಲಿ ಹೇಳ್ತೀರಾ ನನಗೆ ಕ್ಲಾರಿಟಿ ಬೇಕು ಅಂತೆಲ್ಲ ಹೇಳ್ತೀರಾ. ತ್ರಿವಿಕ್ರಮ್ ಅವ್ರ ಕಡೆಯಿಂದ ಏನು ವಾದ ಇದೆಯೋ ಅದು ಮಾಡ್ತಾರೆ, ಚೈತ್ರನೂ ಕೂಡ ಅವ್ರ ಕಡೆಯಿಂದ ಏನು ವಾದ ಇದೆಯೋ ಅದನ್ನು ಮಾಡ್ತಾರೆ. ನಿಮ್ಮಿಬ್ಬರಲ್ಲಿ ಅವರಿಬ್ಬರಲ್ಲಿ ನಿಮ್ಗೆ ಯಾರನ್ನು ನಂಬೇಕು ಅನ್ಸುತ್ತೆ? ಚೈತ್ರನ ನಂಬೇಕು ಅನ್ಸುತ್ತಾ ಅಥವಾ ತ್ರಿವಿಕ್ರಮ್ ಅವ್ರು ಹೇಳೋದು ಸರಿನಾ ಅಥವಾ ಚೈತ್ರ ಅವ್ರು ಹೇಳೋದು ಸರಿ? ಇವರಿಬ್ಬರಲ್ಲಿ ನಿಮ್ಮನ್ನು ಯಾರು ಸರಿ ಅಂತ ನಿಮ್ಗೆ ಅನಿಸ್ತು ಅಂತ ಮೂಮೆಂಟಲ್ಲಿ? ಆ್ಯಕ್ಚುಲಿ ಅಲ್ಲಿ ಕನ್ಫ್ಯೂಷನ್ಸ್ ಇತ್ತು. ಹೌದು, ನನಗೆ ಕ್ಲಾರಿಟಿ ಏನಕ್ಕೆ ಬೇಕು ಅಂತ ಕೇಳಿದ್ದೆ ಅಂದರೆ, ಚೈತ್ರನ್ ಬಾಯಿಂದ ಆ ಥರ ಪದಗಳು ಬರೋದಕ್ಕೆ ಸಾಧ್ಯನೇ ಇಲ್ಲ. ಅವರ ನೇಟಿವ್ ಭಾಷೆನೇ ಬೇರೆ, ಅವರು ಮಾತಾಡೋ ಕನ್ನಡನೇ ಬೇರೆ. ಈ ಥರ ಪದಗಳು ಅವರ ನೇಟಿವಲ್ಲಿ ಬಳಸುವಂಥ ಪದಗಳಾಗಿರಲ್ಲ. ಆ ಥರದ್ದು ಒಂದು ಕ್ಲಾರಿಟಿ ಇತ್ತು. ಆ್ಯಂಡ್ ತ್ರಿವಿಕ್ರಮ್ ನನ್ನ ಜೊತೆ ಮೊದಲನೇ ದಿನದಿಂದ ಅಷ್ಟು ವಾರಗಳು ಯಾವತ್ತೂ ನನಗೂ ಅವನಿಗೂ ರಬ್ ಆಗಿರಲಿಲ್ಲ. ತುಂಬ ಒಂದು ಬ್ಯೂಟಿಫುಲ್ ಜರ್ನಿಲೇ ನಾವಿಬ್ಬರು ಹೋಗ್ತಾ ಇದ್ವಿ. ನಾವಿಬ್ಬರು ಯಾವತ್ತೂ ರಬ್ ಮಾಡಿಕೊಂಡು ಜಗಳಾಡಿದ್ದು ಇರಲಿಲ್ಲ. ಇನ್ ಕೇಸ್ ತ್ರಿವಿಕ್ರಮು ಅದನ್ನು ಬೇಕು ಅಂತ ಹುಟ್ಟಾಕ್ಸ್ಕೊಂಡು ಹೇಳ್ತಾನೆ, ಅದು ಕನ್ಫ್ಯೂಷನ್ ಇತ್ತು. ಇಲ್ಲ, ಚಾನ್ಸೇ ಇಲ್ಲ ಅಂತ. ಅದಕ್ಕೋಸ್ಕರ ಕ್ಲಾರಿಟಿ ಬೇಕು ಅಂತ ಹೇಳಿದ್ದೆ. ಅದಾದಮೇಲೆ ನಂದು ತ್ರಿವಿಕ್ರಮ್ದು ದೊಡ್ಡ ವಾದ ಆಗುತ್ತೆ. ಅದು ಟೆಲಿಕಾಸ್ಟ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಆವಾಗ ತ್ರಿವಿಕ್ರಮ್ ಸಾರಿ ಕೇಳ್ತಾನೆ, ಸಾರಿ ಭಯ್ಯ, ಬಟ್ ಇದು ಹೇಳಿದಂತೂ ನಿಜ, ನಮ್ಮಿಬ್ಬರು ಜಗಳದಲ್ಲಿ ನಿನ್ನ ಹೆಸರು ತೆಗಿಬಾರ್ದಾಗಿತ್ತು, ಐ ಆಮ್ ರಿಯಲಿ ಸಾರಿ ಅಂತ ಕೇಳ್ತಾನೆ. ಅವತ್ತು ರಾತ್ರಿ ನಾನು ಯೋಚನೆ ಮಾಡಿದ್ದೆ, ಇದಕ್ಕೆ ನಾನು ತಲೆ ಕೆಡಿಸ್ಕೊಂಡು ನಾಳೆನೂ ಇದನ್ನು ಕ್ಯಾರಿ ಮಾಡ್ಕೊಂಡು ಹೋದೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಹೇಳಿರ್ತಾರೆ ಅಂತ ಆದರೆ ಅವ್ರ ಮುಂದೆ ನಾನು ಸೋತಂಗೆ ಆಗ್ಬಿಡುತ್ತೆ, ಅವ್ರು ಗೆದ್ದಂಗೆ ಆಗ್ಬಿಡುತ್ತೆ. ಹೇಳ್ಬಿಟ್ಟು ನನ್ನನ್ನು ಡೌನ್ ಮಾಡಿದೆ ಅನ್ನೋದು ಫೀಲಿಂಗ್ ಅವ್ರಿಗೆ ಬಂದ್ಬಿಡುತ್ತೆ. ಯಾರೇ ಆಗಿರಲಿ ಇಬ್ಬರಲ್ಲಿ, ಬೇಡ ಗುರು, ಅವ್ರಿಗೇನಕ್ಕೆ ನಾನು ಆ ಫೀಲಿಂಗ್ ಕೊಡಬೇಕು? ಅವ್ರ ಮುಂದೆ ನಾನು ನಗ್ನಾಗ್ತಾ ಓಡಾಡ್ತೀನಿ. ನಾನು ನೆಕ್ಸ್ಟ್ ಡೇ ಹೊಸ ದಿನ ಅಂತ ಶುರು ಮಾಡ್ತೀನಿ. ನಾನು ಅವ್ರಿಗೆ ಅನ್ನಿಸ್ಬೇಕು, ಎಷ್ಟು ಹೇಳಿದ್ರು ಇವನ್ನ ಹೊಡಿಯೋಕ್ಕಾಗಲ್ವಲ್ಲ, ನಾವು ಮಾನಸಿಕವಾಗಿ ಕುಗ್ಸೋಕ್ಕಾಗಲ್ವಲ್ಲ ಅಂತ ಅವ್ರಿಗೆ ಅನ್ನಿಸ್ಬೇಕು ಅನ್ನೋ ನಿಟ್ಟಿನಲ್ಲೇ ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಅವರಿಬ್ರಿಗೂ ಅದು ಕ್ಯಾರಿ ಮಾಡಬೇಕು ಅಂತ ಅನ್ನಿಸ್ಲೇ ಇಲ್ಲ, ಅವರು ಬಿಟ್ಬಿಟ್ರು ಅದನ್ನು. ಸೊ ಯಾ, ನೀವು ಆ ಮೂಮೆಂಟಲ್ಲಿ ಹೇಳ್ತೀರಿ ಸರ್, ನನಗೊಂದು ಕ್ಲಾರಿಟಿ ಬೇಕು ಅಂತೆಲ್ಲ ಹೇಳ್ತೀರಾ. ಬಟ್ ಹೊರಗಡೆ ಬಂದ್ರ ಮೇಲೆ ನೀವು ಅಥವಾ ನೋಡಿದ್ರೆ ಅಥವಾ ತಿಳ್ಕೊಂಡ್ರೆ ಅದು ಏನಂತ ಇದಾಯ್ತಾ, ನಿಮ್ಗೆ ಕ್ಲಾರಿಟಿ ಸಿಕ್ತಾ ಅಂತ ನಾನು ಕೇಳ್ತಿರೋದು. ಇಲ್ಲ, ಆ್ಯಕ್ಚುಲಿ ಕ್ಲಾರಿಟಿ ಅಣ್ಣನೇ ಕೊಟ್ಬಿಟ್ರಲ್ಲ ವೀಕೆಂಡಲ್ಲಿ. ಅದ್ರ ಬಗ್ಗೆ ಯಾವುದೂ ಟೆಲಿಕಾಸ್ಟ್ ಆಗಿರಲಿಲ್ಲ, ಇದನ್ನು ನೀವು ದೊಡ್ಡದು ಮಾಡ್ಕೊಂಡ್ರಿ ಅಂತ. ಸೊ ಆ ಕ್ಲಾರಿಟಿ ಬಗ್ಗೆ ನಾನು ಹೆಂಗೆ ತಿಳ್ಕೊಳ್ಳಿ ಇವಾಗ, ಯಾರನ್ನು ಕೇಳಿ? ಅವಶ್ಯಕತೆನೂ ಇಲ್ಲ ಸರ್. ಅದು ಆಗಿದ್ದು ಅದು ಅಲ್ಲಿಗೆ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಬೇಕು. ಅದು ಅದ್ರ ಬಗ್ಗೆ ಮತ್ತೆ ಕೆದ್ಕೊಂಡು ಹೊರಗಡೆ ಬಂದಮೇಲೆ ನಂದೇ ಒಂದಷ್ಟು ಬೇಜಾರುಗಳಿದೆ, ಹೊರಗಡೆ ಬಂದ್ಬಿಟ್ನಲ್ಲ ಅಂತ ಮತ್ತು ಅದಕ್ಕೆ ಹೋಗಿ ಅದನ್ನೆಲ್ಲ ಕೆತ್ಕಿ ನನ್ನ ಮನಸ್ಸನ್ನು ನಾನೇ ಹಾಳು ಮಾಡ್ಕೊಳ್ಳಿ. ಹೇಳಿರೋರು ಗೊತ್ತು, ಹೇಳಿಸ್ಕೊಂಡಿರೋರು ಗೊತ್ತು, ಅದನ್ನು ಕೇಳಿರೋರು ಗೊತ್ತು, ಪೋಟ್ರೆ ಮಾಡಿರೋರು ಗೊತ್ತು. ಗಿಲ್ಟ್ ಅವ್ರವ್ರಿಗೆ ಕಾಡಿದ್ರೆ ಒಳ್ಳೇದು, ನನಗಂತೂ ಇಲ್ಲ. SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.